ನಿಮ್ಮ ಪ್ರಕಾರ ಈ ಸಲಂಗಿಗಳಿಗೂ ಕೂಡ ತೃತೀಯ ಲಿಂಗಿಗಳಿಗೂ ಏನು ವ್ಯತ್ಯಾಸ ಅನ್ಸುತ್ತೆ ನಿಮ್ಗೆ? ಮೊದಲು ಮಗ್ಗಿರುತ್ತೆ, ಆಮೇಲೆ ಹೂವಾಗಿ ಅರಳುತ್ತೆ ಅಷ್ಟೇ. ತೃತೀಯ ಲಿಂಗಿಗಳು ಹಂತವಾಗಿ ಬರೋ ಅಂಥ ಸ್ಟೇಜ್ ಅದು ಅಷ್ಟೇ. ಅಂದರೆ ಹಂತಗಳಂದರೆ ಯಾವ ರೀತಿ ವಿವರಿಸ್ಬೋದಾ? ಫಸ್ಟು ನಡವಳಿಕೆಯಲ್ಲಿ ಟ್ರಾನ್ಸ್ ಅಂತ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಆದ ನಂತರದಲ್ಲಿ ಲಿಂಗ ಪರಿವರ್ತನೆ ಆಪ್ರೇಷನ್ಗಳೆಲ್ಲ ಆಗುತ್ತಲ್ಲ, ಆ ರೀತಿ ಮಾಡ್ಕೊತಾರೆ ಒಂದು ಹಂತವಾಗಿ. ಆಮೇಲೆ ಪೂರ್ತ ಟ್ರಾನ್ಸ್ ಆಗ್ತಾರೆ. ಓಕೆ. ನೆಕ್ಸ್ಟು ನಾನು ಅವ್ರಿಗೆ ಹೇಳೋದೆ ಅಂತಂದರೆ, ಟ್ರಾನ್ಸ್ಜೆಂಡರ್ಗಳಿಗೆ ದಯವಿಟ್ಟು ಭಿಕ್ಷಾಟನೆ ಒಂದು ಬಿಟ್ಟು, ಮತ್ತು ನೆಕ್ಸ್ಟು ವರ್ಕ್ ಬಿಟ್ಟು, ಅಲ್ಲಿ ಏನು HIV ಎಲ್ಲ ಬರುವಂಥ ಸ್ಟೇಜಸ್ ಇರುತ್ತೆ ಆಯಿತಾ ಟ್ರಾನ್ಸ್ಜೆಂಡರ್ಗಳಿಗೆ. ಸೊ ಸ್ಟಡಿ ಕಡೆ ಬನ್ನಿ, ಗೌರ್ಮೆಂಟ್ ಅಪ್ರೋಚ್ ಮಾಡಿ, ಜಾಬ್ಗಳು ಕೊಡಿಸಿ ಅಂತ ಹೇಳಿ. ಗೌರ್ಮೆಂಟ್ಗಳ ಜಾಬ್ಗಳು ಎಷ್ಟು ಎಲ್ಲದರಲ್ಲೂ ರಿಸರ್ವೇಷನ್ ಇದೆ. ಎಲ್ಲ ಕ್ಯಾಟಗಿರಿಲೂ ಒನ್ ರಿಸರ್ವೇಷನ್ ಇದೆ. ಸೊ ಅದನ್ನು ಗೌರ್ನಮೆಂಟು ಇವ್ರುಗಳ್ನೂ ಕೊಡಬೇಕು, ಇವ್ರುಗಳು ಅವ್ರಿಗೆ ಅಪ್ರೋಚ್ ಮಾಡಬೇಕು.